ತಪ್ಪು. ನಾವು ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಸಂಸಾರ ಇದ್ದುವೆ, ಅವ್ರು ಮಾಡ್ತಾ ಇರೋದು ಸರಿ ಇಲ್ಲ. ಒಬ್ಬ ದುಡ್ಡಿನ ಅಹಂಕಾರ, ಆಳಿನ ತೋಳ್ಬಲ, ಜನ ಬೆಂಬಲ ಅದೆ, ಸರ್ಕಾರ ಬೆಂಬಲ ಅದೆ ಅಂತ ಮಾಡ್ತಾ ಇದ್ದಾನೆ ಅವನು ಹೆಂಡ್ತಿ ಮಕ್ಕಳು ನಾವು ಹೆಂಗಿದ್ದು, ನಮ್ಮಪ್ಪ ಹೆಂಗಿದ್ರು, ನಮ್ಮಮ್ಮ ಹೆಂಗಿದ್ರು, ಅಣ್ಣ ತಮ್ಮದಿರು ಹೆಂಗಿದ್ದೋ, ಸಣ್ಣದ್ರಲ್ಲಿ ಯಾವುದೇ ರೀತಿಲಿದ್ದೋ ಆ ರೀತಿಲಿ ಅವನಿಲ್ಲ. ದುಡ್ಡು ಬತ್ತ ಮದ ಏರ್ಬಿಡ್ತು. ಆನೆಗೆ ಎಂಡ ಕುಡಿಸ್ತಾರೆ ನೋಡು, ಅಹಂಕಾರ ಅಂತ ಅಹಂಕಾರ ಇರ್ತದೆ ಮನುಷ್ಯನಿಗೆ. ದುರಹಂಕಾರ ಜಾಸ್ತಿ ಆಗಿದೆ. ಆ ದುರಹಂಕಾರದಿಂದ ಎಲ್ಲ ಬಡ ಮಕ್ಕಳನ್ನ ಕರ್ನಾಟಕದಲ್ಲಿ ಫ್ರಾನ್ಸ್ಗಳನ್ನ ಕಟ್ಕೊಂಡು ಈ ಅಭಿಮಾನಿಗಳನ್ನ ಅವು ಎಲ್ಲ ಇರೋವೆಲ್ಲ ಪಾಪ ಬಡವ್ರ ಮಕ್ಕಳೇ ಅವನಿಂದಲಿರೋದು ನೋಡಿ. ಇವಾಗ ತಗಲಾಕೊಂಡಿರೋರು ಯಾರೋ 2-3 ಜನನೇ ಅಷ್ಟೇ, ಉದ್ಯಮಿಗಳು ಹೋಟ್ಲುಗಳು ಅವು ಇಟ್ಕೊಂಡಿರೋರು. ಇದ್ದಿದ್ದು ಮಕ್ಕಳೆಲ್ಲ ಹಳ್ಳಿ ಬಡತ ಜನ. ಅಲ್ಲಿ ಮನೇಲಿ ಎಲ್ಲೋ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಬರ್ತವೆ, ಕೇಬಲ್ ಕೆಲ್ಸಕ್ಕೆ ಹೋಗ್ತೀನಿ ಅಂತಾರೆ, ಇನ್ನೊಬ್ಬ ಆಟೋ ಓಡಿಸ್ತೀನಿ ಅಂತಾನೆ, ಒಬ್ಬ ಟ್ಯಾಕ್ಸಿ ಓಡಿಸ್ತೀನಿ ಅಂತಾನೆ. ಅವನ ಹತ್ರ ಬಂದು ಸ್ಟಾರ್ ನಟ ಅಂತ ಅಂದ್ಬಿಟ್ಟು ಅವ್ರ ಜೊತೆಲಿ ಇದ್ಬಿಟ್ರೆ ನನಗೆ ಏನೋ 100 ಕೋಟಿ ಸಿಗ್ತದೆ ಅಂತ ಬಂದು ಅವು ಅಪ್ಪ ಅಮ್ಮದಿರು ಕೂಲಿ ಮಾಡ್ಕೊಂಡು ತಿಂತಾ ಇದ್ದಾರೆ. ಅವರೇ ಟಿ ವಿ ಮಾಧ್ಯಮದಲ್ಲಿ ಹೇಳ್ತಾ ಇದ್ದಾರೆ, ಇದು ಒಳ್ಳೆಯದಲ್ಲ. ನಾಳೆ ಮಕ್ಕಳು ಇನ್ನೊಬ್ಬರು ಯಾರ ಮಕ್ಕಳೇ ಆಗಿರಲಿ, ದೊಡ್ಡವ್ರ ಮಕ್ಕಳು ಕಲ್ತ್ಕೊಳ್ತಾರೆ, ಬಡ ಮಕ್ಕಳುಗಳು ಇದೇ ರೀತಿ ಕಲ್ತ್ಕೊಳ್ತಾರೆ. ದೌರ್ಜನ್ಯ ಮಾಡೋದು, ದರ್ಪ ತೋರೋದು, ಇದೆಲ್ಲ ಒಳ್ಳೆಯದಲ್ಲ. ನಾನು ಇಷ್ಟು 2 ಮಾತು ಹೇಳಿ ಮುಗಿಸ್ತಾ ಇದ್ದೀನಿ ಅಷ್ಟೇ. ಶಿಕ್ಷೆ 100ಕ್ಕೆ 100 ರೀ. ನನಗೂ ಬಿಟ್ಟಿದ್ದಲ್ಲ, ನಾನು ಅಹಂಕಾರ ಪಟ್ಟರೆ ನನಗೂ ಸೇರಿದ್ದಲ್ಲ. ನಾನು ಹೇಳ್ತೀನಿ, ನನ್ನ ಮಕ್ಕಳು ತಪ್ಪು ಮಾಡಿದ್ರೇನು, ನಾನು ತಪ್ಪು ಮಾಡಿದ್ರೇನು, ಕೋರ್ಟ್ಗೆ ತಲೆಬಾಗಲೇಬೇಕು. ಆಮೇಲೆ ಇನ್ನೊಂದು ಹೇಳ್ತೀನಿ, ಇಡೀ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಬಂದಾಗಿಂದ ನಾನು ಎಲ್ಲೂ ನೋಡಿಲ್ಲ 56 ವರ್ಷ ಇದು ಸ್ಟೇಷನ್ಗೆ ಶಾಮಿನ ಕಟ್ಕೊಳ್ಳೋದು. ಇನ್ನೊಂದು ಏನು, ದೊಡ್ಡವರು ಅಂತ ಒಂದು ನ್ಯಾಯ, ಬಡವರು ಅಂತ ಒಂದು ನ್ಯಾಯನ? ಎಲ್ಲರಿಗೂ ಒಂದೇ ನ್ಯಾಯ ಇರಬೇಕು. ಕೋರ್ಟು ಅಷ್ಟೇ. ಕೋರ್ಟಲ್ಲಿ ಎಲ್ಲಿ ಶಾಮಿನ ಕಟ್ತದ, ಪೆಂಡಲ್ ಆಗ್ತದ, ಏನು ಫಂಕ್ಷನ್ ನಡೀತಾ ಇದೆ, ಅಲ್ಲಿ ಸನ್ಮಾನ ಸಮಾರಂಭ ನಡೀತಾ ಇದೆ, ಸ್ಟೇಷನ್ನು ಏನಕ್ಕೆ ಮಾಡಬೇಕು? ಹೆಚ್ಚುವರಿ ಪೊಲೀಸ್ ತರಿಸ್ಕೋ, ಪ್ರೊಡಕ್ಷನ್ ತರಿಸ್ಕೋ, ಮಾಡು, ಕಂಟ್ರೋಲ್ ಮಾಡಿ. ಯಾರು ನಿಮ್ಗೆ ಹೇಳ್ಕೊಟ್ಟಿರೋದು? ಕಮಿಷನರ್ ಹೇಳಿದಾರಾ, ಇಲ್ಲ ಸರ್ಕಾರ ಹೇಳಿದಲ್ಲ? ಒಂದಿಷ್ಟು ಅವ್ರ ಅಭಿಮಾನಿಗಳು ಅವ್ರನ್ನ ತಪ್ಪೇ ಮಾಡಿಲ್ಲ ಅಂತ ಅಭಿಮಾನಿಗಳು ತಪ್ಪು ಮಾಡಿ, ಅದೇ ಪೋಲಿ ಪುಂಡ್ರುಗಳು ಒಳ್ಳೆ ಬೆಳವಣಿಗೆಯಲ್ಲಿ ಬೆಳೆದಿರೋ ಯಾವ ಹೇಳ್ತಾ ಇಲ್ಲ ಇವರೇ, ನಾನೇ ಹೇಳ್ತಾ ಇದ್ದೀನಿ. ಅಭಿಮಾನಿಗಳು ಬೆಳಿಬೇಕಾದ್ರೆ ಯಾರು? ನಾವು ತಾನೇ ಅವನ್ನ ಬೆಳೆಸಿರೋದು, ಅವನೇ ದೊಡ್ಡವನು. ಅದನ್ನ ರಾಜಕಾರಣಿಗಳನ್ನ ಮಾಡೋರು ಯಾರು? ನಾವು ಓಟ್ ಹಾಕಿದ್ರೆ ರಾಜಕಾರಣಿ ಗೆದ್ದು MP ಗೆ ಹೋಗ್ತಾನೆ, MLA ಗೆ ಹೋಗ್ತಾನೆ, ಕೌನ್ಸಿಲರ್ಗೆ ಹೋಗ್ತಾನೆ, ಗ್ರಾಮ ಪಂಚಾಯತಿಗೆ ಹೋಗ್ತಾನೆ. ನಂದಾದರೂ ಅಷ್ಟೇ, ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೀನಿ. ಇದು 100ಕ್ಕೆ 100 ಒಳ್ಳೆಯದಲ್ಲ, ತಪ್ಪು. ಚಿತ್ರರಂಗದ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಿ ಇತ್ತೀಚಿನ ದಿನಗಳಲ್ಲಿ? ಸರ್, ಚಿತ್ರರಂಗದ ಬೆಳವಣಿಗೆ ರಾಜ್ಕುಮಾರ್ ಕಾಲದಲ್ಲೇ ಅವ್ರ ಬ್ಯಾಚಲ್ಲಿ ಇತ್ತಲ್ಲ, ಅವ್ರ ಬ್ಯಾಚಲ್ಲಿ ಇದ್ದಿದ್ದೇ ಒಳ್ಳೆಯದು. ಈಗಿನ ಬಂದಿರೋರು ಯಾರೂ ಸರಿ ಇಲ್ಲ ಅಂತ ನಾನು ಹೇಳ್ತೀನಿ. ಎಲ್ಲ ಬಿಚ್ಚಾಕೊಂಡು ಕುಣಿಯೋರೇ ಬಂದಿರೋದು. ಆ ಮಕ್ಕಳನ್ನ ಎಲ್ಲರೂ, ಹೆಣ್ಮಕ್ಳನ್ನ ಗಂಡು ಮಕ್ಕಳನ್ನ ಕೆಡ್ಸೋದು, ಮದುವೆ ಮಾಡ್ಕೊಳ್ಳೋದು, ಲವ್ ಮಾಡ್ಕೊಳ್ಳೋದು, ಬಿಟ್ಟು ಹಾಕೋದು, ಇನ್ನೊಬ್ಳನ್ನ ಕಟ್ಕೊಳ್ಳೋದು. ದುಡ್ಡದೇ, ನಾನು ಫಿಲಿಮ್ನ ಮಾಡ್ತೀನಿ ಅಂತ ಇವಳು ಬಿಡೋದು, ಇನ್ನೊಬ್ಳನ್ನ ಕಟ್ಕೊಳ್ಳೋದು, ಅವಳು ಬಿಡೋದು, ಇನ್ನೊಬ್ಳನ್ನ ಕಟ್ಕೊಳ್ಳೋದು. ಅವರು ಅಷ್ಟೇ, ಯಾರು ರಂಗಿಲ್ಲಗಳುವೆ. ಇವನು ಚೆನ್ನಾಗವನೆ, ದಪ್ಪಗವನೆ, ಇವನ ಹತ್ರ ದುಡ್ಡದೆ, ಇಷ್ಟು ಮಾತ್ರ ನಡೀತಾ ಇದೆ ಹೊರತು ಅದನ್ನು ನೋಡಿ ಮಿಡ್ಲ್ ಕ್ಲಾಸ್ ಜನ, ಇಡೀ ಕರ್ನಾಟಕ ಜನನೂ ಅದೇ ಕಲಿತದೆ, ಬೇರೆ ಮಕ್ಕಳುಗಳು ಕಲಿತಾರೆ. ಇದಾಗಬಾರ್ದು. ಮುಂದಕ್ಕೆ ಒಳ್ಳೇದಾಗೋದು ನೋಡಬೇಕು. ಸರ್ಕಾರ ಕಾನೂನು ಕ್ರಮ ತಗೊಬೇಕು. ಸರ್ಕಾರ ಎಚ್ಚರಿಕೆಯಿಂದ ಇರಬೇಕು. ಪನಿಷ್ಮೆಂಟು 100ಕ್ಕೆ 100, ಜೈಲು ಹತ್ತಲೇಬೇಕು. ಅವನ್ನ ನೇಣ್ಗಂಬಕ್ಕೆ ಹಾಕಬೇಕು ಅಷ್ಟೇ. ನನ್ನ ಲಾಸ್ಟ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.